25ನೇ ವರ್ಷದ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪುಣ್ಯಾಹ ಕಳಶ ಸ್ಥಾಪನೆ, ಗಣಪತಿ ಪೂಜೆ, ಶ್ರೀ ಕುಂಭಾಭಿಷೇಕ, ಭಸ್ಮಾಭಿಷೇಕ, ಪಂಚಾಮೃತಾಭಿಷೇಕ, ಗಣಹೋಮ, ನವಗ್ರಹ ಮೃತ್ಯುಂಜಯ ಹೋಮ, ತಿಲಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಪ್ರಸಾ ಹಾಗೂ ವಿಶೇಷವಾಗಿ ಮಕರ, ಕುಂಭ, ಮೀನ, ತುಲಾ, ಕಟಕ ರಾಶಿಯವರಿಗೆ ಶ್ರೀ ಕ್ರೂರ ದೃಷ್ಟಿ ನಿವಾರಣೆಗೆ ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮವನ್ನು ಏರ್ಪಡಿಸಲಾಗಿತ್ತು. ಮೈಸೂರಿನ ಹೆಬ್ಬಾಳಿನಲ್ಲಿ 3ನೇ ಶ್ರಾವಣ ಶನಿವಾರದ ಪ್ರಯುಕ್ತ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ಮೈಸೂರಿನ ಹೆಬ್ಬಾಳ್ನಲ್ಲಿರುವಂತಹ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ 3ನೇ ಶ್ರಾವಣದ ಶನಿವಾರದ ಅಂಗವಾಗಿ ಪ್ರತಿ ವರ್ಷದಂತೆ ಕಳೆದ 25 ವರ್ಷದಿಂದ ನಡೆದುಕೊಂಡು ಬರ್ತಾ ಇರುವಂತಹ ಮಾದರಿಯಲ್ಲೇ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಜರುಗಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಡೊಳ್ಳು ಕುಣಿತ, ಪೂಜಾ ಕುಣಿತ, ತಮಟೆ ವಾದ್ಯ ಸೇರಿದಂತೆ ಅನೇಕ ರೀತಿಯ ಕಲಾ ತಂಡಗಳು ಭಾಗಿಯಾಗಿದ್ದವು. ಜಾತ್ರಾ ಮಹೋತ್ಸವದ ಮೆರವಣಿಗೆ ನಗರದ ಹೆಬ್ಬಾಳಿನಲ್ಲಿ ಪ್ರತಿಯೊಂದು ರಸ್ತೆಯಲ್ಲಿ ಅದ್ದೂರಿಯಾಗಿ ಸಾಗಿದೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ದೇವಸ್ಥಾನದ ಅರ್ಚಕರಾದ ಕೃಷ್ಣ ಶೆಟ್ಟಿ, ಕಳೆದ 25 ವರ್ಷದ ಹಿಂದೆ ಒಂದು ಸಣ್ಣ ಗುಡಿಸಲಿನಲ್ಲಿ ಪ್ರಾರಂಭವಾದದ್ದು ಇಂದು ಭಕ್ತಾದಿಗಳ ನೆರವಿನಿಂದ ಎಷ್ಟು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3ನೇ ಶ್ರಾವಣದ ಶನಿವಾರದ ಅಂಗವಾಗಿ 5 ದಿನಗಳು ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಮಹೋತ್ಸವ ಜರುಗಲಿದೆ ಎಂದರು. 25 ವರ್ಷದ ಒಂದು ಗುಡಿಸಲಿತ್ತು. ಗುಡಿಸಲಲ್ಲಿ ಸ್ವಾಮಿ ಏನು ಬಂದರು, ಒಂದು ಫೋಟೋ ಪುಸ್ತಕ ಪೂಜೆ ಮಾಡ್ತಾಯಿದ್ರು. ಭಕ್ತಾದಿಗಳು ಬಂದು ಒಬ್ರಿಗೊಬ್ರು ಒಳ್ಳೇದಾದಾಗ ಅವರು ದೇವಸ್ಥಾನ ಇನ್ನೊಂದು ಮತ್ತೊಂದು ಕಾರ್ಯಕ್ರಮಗಳು ಮಾಡೋಕ್ಕೆ ಅವರಿಂದ ಸಹಕಾರದಿಂದ ಮಾಡ್ತಾಯಿದ್ದೀವಿ. ವರ್ಷ ಶ್ರಾವಣ ಮಾಸದಲ್ಲಿ 3ನೇ ವಾರಕ್ಕೆ ಶನಿವಾರ ಮೆರವಣಿಗೆ 25 ಮತ್ತು 5 ದಿವಸ ಜಾತ್ರೆ ನಡೀತೆ. ಜಾತ್ರೆಯಿಂದ ಇಲ್ಲೇ ಎಲ್ಲ ಹೋಮ ನಡೀತೆ. ಫಸ್ಟು ಹೋಮ ನಡೀತದೆ, ಮತ್ತು ಸ್ವಾಮಿಗೆ ಅಭಿಷೇಕ ನಡೀತೆ. ತಿರ್ಗಿ ಮಾರನೆಗೆ ಹರಿಕತೆ ನಡೀತದೆ. ಇದ್ರದ್ದು ಸ್ವಾಮಿ ವಿಕ್ರಮರಾಜಂದು ಸ್ವಾಮಿದು ಹರಿಕತೆ ನಡೀತದೆ. ಅದಾದಮೇಲೆ ಪ್ರಸಾದ ಎಲ್ಲ ಮಾಮೂಲಿ ಆಗುತ್ತೆ. ಫಸ್ಟು ಹೋಮ ನಡೀತದೆ ಬುಧವಾರ. ಗುರುವಾರ ಸ್ವಾಮಿ ಹರಿಕತೆ ನಡೀತದೆ. ಶುಕ್ರವಾರ ಸತ್ಯನಾರಾಯಣ ಸ್ವಾಮಿ ಕತೆ ನಡೀತದೆ. ಶನಿವಾರ ಬೆಳಿಗ್ಗೆಲ್ಲ ಗುಂಭಾಭಿಷೇಕ, ಪಂಚಾಮೃತಾಭಿಷೇಕ, ಸ್ವಾಮಿಗೆ ಮಹಾಮಂಗಳಾರತಿ, ಪ್ರಸಾದ. ತಿರ್ಗಿ ಸಾಯಂಕಾಲ ಮೆರವಣಿಗೆ ರಾಜಬೀದಿಗೆ ಮೆರವಣಿಗೆ ಮೇನ್ ರೋಡಲ್ಲಿ. ತಿರ್ಗಿ ಭಾನುವಾರ ಛಾಯಾದೇವಿ ಸೂರ್ಯದೇವರಿಗೆ ಕಲ್ಯಾಣೋತ್ಸವ ನಡೀತದೆ. ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆ ಕಲ್ಯಾಣೋತ್ಸವ ಮಾಡ್ತೀವಿ. 1 ಗಂಟೆ ಮೇಲೆ ಅನ್ನ ಸಂತರ್ಪಣೆ ಭಕ್ತಾದಿಗಳು.